ಕಥಾ ಮಾಧ್ಯಮಕ್ಕೆ ಸ್ವಾಗತ. ಒಂದು ಊರಲ್ಲಿ ವೀರಪ್ಪನೆಂಬ ಕುಖ್ಯಾತ ಕಳ್ಳನೊಬ್ಬನಿದ್ದ. ಆತ ಮನೆಗಳಿಗೆ ಕನ್ನ ಹಾಕಿ ಜನರನ್ನ ಸುಲಿಗೆ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದ. ಒಂದಿನ ರಾತ್ರಿ ಈ ವೀರಪ್ಪ ಒಂದು ಮನೆಗೆ ಕನ್ನ ಹಾಕಲು ಹೋದಾಗ ಅವನಿಗೆ ಒಳಗೆ ಇರುವವರು ಎಚ್ಚರವಾಗಿರುವುದಾಗಿ ತಿಳಿದು ಬಂತು. ಇಬ್ಬರು ವ್ಯಕ್ತಿಗಳು ಮುಖ್ಯವಾದ ವಿಷಯವನ್ನೇನೋ ಮಾತನಾಡಿಕೊಳ್ತಾ ಇದ್ರು. ಒಬ್ಬ ಯುವಕ ತನ್ನ ತಾಯಿಯೊಡನೆ, ಅಮ್ಮ, ನಾನು ಒಂದು ಮುಖ್ಯವಾದ ಕೆಲಸದ ಮೇಲೆ ನಾಳೆ ಬೆಳಗಾಗ್ತಾ ಇದ್ದ ಹಾಗೆ ಪಕ್ಕದ ಊರಿಗೆ ಹೋಗ್ಬೇಕಾಗಿದೆ. ಅದಕ್ಕಾಗಿ ನನಗೆ ನನ್ನ ಪಾಲಿನ ಬುತ್ತಿಯನ್ನ, ಮಣ್ಣಿನ ಪಾಲಿನ ಬುತ್ತಿಯನ್ನ 2 ಗಂಟಾಗಿ ಕಟ್ಟಿಕೊಡು ಎಂದ. ತಾಯಿಯು ಸರಿ, ಹಾಗೆ ಕಟ್ಟಿಕೊಡ್ತೇನಪ್ಪ ಎಂದಳು. ನಂತರ ತಾಯಿ ಮಗ ಇಬ್ಬರು ನಿದ್ದೆಗೆ ಹೋದರು. ಸಂಭಾಷಣೆಯನ್ನ ಕೇಳಿಸಿಕೊಂಡ ವೀರಪ್ಪನು ತಾನು ಬಂದ ಕೆಲಸವನ್ನ ಮರೆತು ಬಿಟ್ಟ. ಅವನಿಗೆ ಯುವಕ ಹೇಳಿದ ಮಾತುಗಳು ಸ್ವಲ್ಪವೂ ಅರ್ಥವಾಗಿರಲಿಲ್ಲ. ಅವುಗಳ ಅರ್ಥವನ್ನ ತಿಳಿದುಕೊಳ್ಳಬೇಕೆಂಬ ಆಸಕ್ತಿ ಉಂಟಾಯಿತು. ಬೆಳಗಾಗುವವರೆಗೂ ಕಣ್ಣು ಮುಚ್ಚದೆ ಅಲ್ಲಿಯೇ ಕಾಯುತ್ತಾ ನಿಂತು ಬಿಟ್ಟ. ಬೆಳಗಿನ ಜಾವದಲ್ಲಿ ಮನೆಯಲ್ಲಿದ್ದ ತಾಯಿ ಮಗ ಇಬ್ಬರೂ ಎದ್ದರು. ಮಗ ಪ್ರಯಾಣಕ್ಕೆ ಸಿದ್ಧನಾಗ್ತಾ ಇದ್ರೆ ರಾತ್ರಿ ಹೇಳಿದಂತೆಯೇ ತಾಯಿಯು ಅವನಿಗೆ 2 ಬುತ್ತಿಯ ಗಂಟನ್ನ ಕಟ್ಟಿಕೊಟ್ಲು. ತಾಯಿಯು ಕೊಟ್ಟ 2 ಗಂಟನ್ನ ತೆಗೆದುಕೊಂಡು ಮಗ ಮನೆಯಿಂದ ಹೊರಟ. ಅವನಿಗೆ ಸ್ವಲ್ಪ ಹಿಂದೆ ವೀರಪ್ಪನು ಹೊರಟ. ಅವರು ತುಂಬಾ ದೂರ ನಡೆದ್ರು. ಮಧ್ಯಾಹ್ನವಾಯಿತು. ಯುವಕನು ಊಟ ಮಾಡಿ ವಿಶ್ರಾಂತಿ ಪಡೆಯಲು ನೀರಿನ ಹತ್ತಿರದಲ್ಲಿದ್ದ ಒಂದು ಮರದ ನೆರಳಿನಲ್ಲಿ ಕುಳಿತುಕೊಂಡ. ವೀರಪ್ಪನು ಸಹ ಅದೇ ನೆರಳಲ್ಲಿ ಯುವಕನಿಗೆ ಸ್ವಲ್ಪ ದೂರವಾಗಿ ಕುಳಿತುಕೊಂಡ. ಯುವಕ ವೀರಪ್ಪನ ಕಡೆಗೆ ತಿರುಗಿ ನೋಡಿ ತನ್ನ ತಾಯಿ ಕಟ್ಟಿಕೊಟ್ಟಿದ್ದ 2 ಗಂಟುಗಳನ್ನ ಬಿಚ್ಚಿ ಒಂದನ್ನ ತನ್ನ ಮುಂದಿಟ್ಟುಕೊಂಡ, ಎರಡನೆಯದನ್ನ ವೀರಪ್ಪನ ಮುಂದಿಟ್ಟ. ತುಂಬಾ ತಿಳಿದವರಿಗೂ ಬೇಕಾದವರಿಗೂ ಸಹ ತನ್ನ ಜೀವನ ಕಾಲದಲ್ಲೇ ಎಂದೂ ಯಾರ ಉಪಕಾರವನ್ನು ಮಾಡದ ವೀರಪ್ಪನಿಗೆ ಯುವಕನ ವರ್ತನೆಯು ತುಂಬಾ ವಿಚಿತ್ರವಾಗಿ ತೋಚಿತು. ತನ್ನ ಸಂದೇಹವನ್ನ ಪರಿಹರಿಸಿಕೊಳ್ಳಲು ಇದೇ ಉತ್ತಮ ಸಮಯ ಅಂತ ತಿಳಿದು ವೀರಪ್ಪ, ಅಪ್ಪ, ನನಗೊಂದು ಸಂದೇಹ. ಆ ಸಂದೇಹವನ್ನ ಪರಿಹರಿಸಿದ್ರೆ ನೀನು ಕೊಟ್ಟ ಆಹಾರವನ್ನ ನಾನು ತೆಗೆದುಕೊಳ್ತೇನೆ ಎಂದನು ಯುವಕನೊಡನೆ. ಕೇಳು ಎಂದ ಯುವಕ. ನನ್ನ ಕೆಲಸ ಕಳ್ಳತನ ಮಾಡುವುದು. ಅದನ್ನ ಬಿಟ್ರೆ ಬದುಕಲು ಬೇರೊಂದು ಮಾರ್ಗ ನನಗೆ ಗೊತ್ತಿಲ್ಲ. ನಾನು ಎಂದಿನಂತೆಯೇ ನಿನ್ನೆ ರಾತ್ರಿ ಕೂಡ ನಿಮ್ಮ ಮನೆಗೆ ಕನ್ನ ಹಾಕಲು ಬಂದು ನೀನು ನಿಮ್ಮ ತಾಯಿಯೊಡನೆ ಹೇಳಿದ ಮಾತನ್ನ ಕೇಳಿಸಿಕೊಂಡೆನು. ಎಷ್ಟು ಯೋಚಿಸಿದ್ರೂ ಅವಕ್ಕೆ ಅರ್ಥವೇನೆಂದು ತಿಳಿಯಲಿಲ್ಲ. ಅದನ್ನ ತಿಳಿದುಕೊಳ್ಳಬೇಕಂತಲೇ ರಾತ್ರಿಯೆಲ್ಲ ಎಚ್ಚರದಿಂದಿದ್ದು ನಿನ್ನನ್ನ ಹಿಂಬಾಲಿಸಿ ಬಂದೆನು ಎಂದ. ಯುವಕ ನಸು ನಕ್ಕು, ನೋಡು, ನಾನು ತಿನ್ನುವ ಅನ್ನವು ಮಣ್ಣಿನ ಪಾಲಿನ ಅನ್ನ, ನಿನಗೆ ಕೊಟ್ಟದು ನನ್ನ ಪಾಲಿನ ಅನ್ನ ಎಂದ. ಆ ಮಾತೇ ಅರ್ಥವಾಗ್ಲಿಲ್ಲ. ನೀನು ತಿನ್ನುವುದು ನಿನ್ನ ಪಾಲಾಗುತ್ತದೆ, ಆದ್ರೆ ನಾನು ತಿನ್ನುವುದು ನಿನ್ನ ಪಾಲು ಹೇಗಾಗುತ್ತದೆ ಎಂದ ವೀರಪ್ಪ. ನಾನು ತಿನ್ನುವುದು ಒಂದು ಹೊತ್ತು ಕೂಡ ಇರದು, ಅದು ಜೀರ್ಣವಾಗಿ ಮಣ್ಣಿನ ಪಾಲಾಗುತ್ತದೆ. ಆದ್ರೆ ನಾನು ನಿನಗೆ ಕೊಟ್ಟದ್ದು ಪುಣ್ಯದ ರೂಪದಲ್ಲಿ ನನಗೆ ಶಾಶ್ವತವಾಗಿ ದಕ್ಕುತ್ತದೆ. ಪರರಿಗೆ ಕೈಲಾದ ಉಪಕಾರವನ್ನ ಮಾಡುವುದರಲ್ಲೇ ಮನುಷ್ಯ ಜನ್ಮವು ಸಾರ್ಥಕವೆನಿಸುತ್ತದೆ. ನೀನು ಕಳ್ಳತನ ಮಾಡಿ ಸಂಪಾದಿಸಿದ್ದನ್ನ ಅನುಭವಿಸುತ್ತಿದ್ದೀಯೇ, ಅದು ಖರ್ಚಾಗಿ ಹೋಗುತ್ತದೆ. ಆದ್ರೆ ನೀನು ಇತರರಿಗಾಗಿ ಮಾಡಿದ್ದೇನೋ ಎಂದ ಯುವಕ. ಆ ಮಾತಿನಿಂದ ಕಳ್ಳನಿಗೆ ಕಣ್ಣು ತೆರೆದಂತಾಯಿತು. ಅವನು ತನ್ನ ವೃತ್ತಿಯನ್ನ ಬಿಟ್ಟು ಕಷ್ಟಪಟ್ಟು ಕೆಲಸ ಮಾಡಿ ಇತರರಿಗೆ ಸಹಾಯ ಮಾಡುತ್ತಾ ಬಾಳುವುದನ್ನ ಕಲಿತುಕೊಂಡ. ಇದು ಮನುಕುಲದ ಮನದಾಳದ ಮಾತು. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.